ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಕೋಟೆ ಚೆನ್ನಯ್ಯ ಬಿಲ್ಲವ ಸಮಾಜದ 2023-24ನೇ ಸಾಲಿನ ವಾರ್ಷಿಕೋತ್ಸವ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಗ್ರಾಮದೇವತೆ ಬನಶಂಕರಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಸ್ಪರ್ಧೆ ಆಯೋಜಿಸಲಾಗಿತ್ತು. ನಾಡು, ನುಡಿ, ನೆಲ, ಜಲ, ಭಾಷೆಯ ಪರವಾಗಿ ರಾಜ್ಯದಲ್ಲಿ ಯಾವ ಪಕ್ಷವೂ ಮಾಡಲಾಗದ ಹೋರಾಟ ಕರವೇ ಮಾಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಕುಶಾಲನಗರ ಕಲಾಭವನದಲ್ಲಿ ಆಯೋಜಿಸಿದ್ದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಾಡು, ನುಡಿ, ನೆಲ, ಜಲ, ಭಾಷೆಯ ಪರವಾಗಿ ಹೋರಾಟ ಮಾಡಿ ಯಾವುದೇ ಶಾಸಕರು ಕೂಡ ಜೈಲು ಪಾಲಾದ ಉದಾಹರಣೆಗಳಿಲ್ಲ. ಇತಿಹಾಸದಲ್ಲಿ ಸಾವಿರಾರು ಹೋರಾಟದ ಮೂಲಕ ಕರವೇ ರಾಜ್ಯದ ಗಡಿ ಪ್ರದೇಶಗಳಲ್ಲಿ, ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿದೆ. ಕಳೆದ 26 ವರ್ಷಗಳಿಂದ ಜೀವದ ಹಂಗು ತೊರೆದು ಕರವೇ ಕಾರ್ಯಕರ್ತರು ಶ್ರಮವಹಿಸಿದ್ದಾರೆ, ಇಂದಿಗೂ ಮಾಡುತ್ತಿದ್ದಾರೆ ಎಂದರು. ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು, ಕನ್ನಡಿಗರಿಗೆ ಉದ್ಯೋಗಾವಕಾಶ ಒದಗಿಸಲು ಕರವೇ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಕರವೇ ಕೊಡಗು ಜಿಲ್ಲಾಧ್ಯಕ್ಷರಾದ ದೀಪಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಲ ಸಹಕಾರಗಳಿಂದ ಕೊಡಗು ಜಿಲ್ಲೆ ಕಡೆಗಣೆಯಾಗುತ್ತಿದೆ. ಕೊಡಗಿನಲ್ಲಿ ಕರವೇ ಜನಮಾನಸದಲ್ಲಿ ಉಳಿಯಲು ದೊಡ್ಡ ಮಟ್ಟದ ಹೋರಾಟದ ಅಗತ್ಯವಿದೆ. ಕೊಡಗಿನಲ್ಲಿ ಸುಸಜ್ಜಿತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಆಗ್ರಹಿಸಿ ಕರವೇ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಕರವೇ ರಾಜ್ಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಅಶ್ವಿನಿಗೌಡ ಮಾತನಾಡಿದರು. ವೇದಿಕೆಯಲ್ಲಿ ಕರವೇ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟಗೌಡ ವೀರಭದ್ರ, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ಶ್ವೇತಾ ಮೋಹನ್ ಗೌಡ, ಸಂಗೀತ ಚಂದನ್ ಗೌಡ, ಸಂಚಾಲಕರಾದ ಗಾಯತ್ರಿ ವಿಜಯೇಂದ್ರ, ದೀಪಾ ಪೂಜಾರಿ, ಮೈಸೂರು ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್, ಹಾಸನ ಜಿಲ್ಲಾಧ್ಯಕ್ಷರಾದ ಮನುಗೌಡ, ಮಂಡ್ಯ ಜಿಲ್ಲಾಧ್ಯಕ್ಷರಾದ ವೇಣು ಡಿಎಸ್, ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಜೀವಿತ್, ಮೈಸೂರು ನಗರ ಅಧ್ಯಕ್ಷರಾದ ಲೋಕೇಶ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಬಿಜೆ ಅಣ್ಣಯ್ಯ, ಸಾಹಿತಿ ಫ್ಯಾನ್ಸಿ ಮುತ್ತಣ್ಣ, ಜೆಸಿ ಮುಖಂಡ ಎಂಡಿ ರಂಗಸ್ವಾಮಿ, ಎಸ್ಕೆ ಡಿಆರ್ಡಿಪಿ ಕೊಡಗು ನಿರ್ದೇಶಕಿ ಲೀಲಾವತಿ, ಯೋಜನಾಧಿಕಾರಿ ರೋಹಿತ್, ಕೊಡಗು ಜಿಲ್ಲಾ ಘಟಕ ಪ್ರಮುಖರಾದ ನಾಗೇಗೌಡ, ಸಂಧ್ಯಾ ಗಣೇಶ್, ಹಾನಗಲ್ ರೂಪಾ ಗಣೇಶ್, ಉದ್ಯಮಿ ಅನಿಲ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಇದ್ದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕುಮಾರಿ ದೀಪಕ್, ವನಿತಾ ಚಂದ್ರಮೋಹನ್, ಡಾಕ್ಟರ್ ಮಧುಸೂದನ್, ಧನರಾಜ್, ಕೃಷ್ಣ ಪ್ರಸಾದ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಕೊಡಗು ಗಡಿಯಲ್ಲಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ನಾರಾಯಣಗೌಡರು ಮೆರವಣಿಗೆಗೆ ಚಾಲನೆ ನೀಡಿದರು. ಏನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ಅವರು ಹೇಳಿದಾಗೆ ಕಲ್ಪವೃಕ್ಷವಾಗುತ್ತೆ. ಕನ್ನಡದ ಕಾಯಕ ಹಾಗೇ ಇರಬೇಕು. ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ತಾವು ಕನ್ನಡದ ಕಾಯಕ ಈ ನೆಲದ ಪ್ರತಿ ಕನ್ನಡಿಗರ ಕರ್ತವ್ಯ ಅಂತ ಹೇಳಿ ಭಾವಿಸಬೇಕು. ಸಮೃದ್ಧ ಭಾರತ ಕರ್ನಾಟಕವನ್ನು ಕಟ್ಟಲಿಕ್ಕೆ, ಅಖಂಡವಾದ ಕರ್ನಾಟಕವನ್ನು ಕಟ್ಟಲಿಕ್ಕೆ, ಅರಿದು ಹಚ್ಚಿ ಹೋಗಿದ್ದಂಥ ಕರ್ನಾಟಕವನ್ನು ಕಟ್ಟಲಿಕ್ಕೆ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಹರಿದು ಹಂಚಿ ಹೋಗಿದ್ದಂಥ ಕನ್ನಡದ ನಾಡು ಒಂದಾಯಿತು. ಹರಿದು ಹಂಚಿ ಹೋಗಿದ್ದಂಥ ಕನ್ನಡಿಗರು ಒಂದಾದರು.
1956 ನವೆಂಬರ್ 1 ನವೆಂಬರ್ ಅಂದ ತಕ್ಷಣ ಅದೇ ಒಂದು ರೀತಿಯ ರೋಮಾಂಚನ, ಸಂಭ್ರಮ, ಸಡಗರ, ಕನ್ನಡದ ಕಿಚ್ಚು, ಅಭಿಮಾನ, ಕಾಳಜಿ, ಕಳಕಳಿ. ನನ್ನ ನಾಡು, ನನ್ನ ನುಡಿ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಜಲ ಎಲ್ಲವೂ ನನ್ನದು ಅನ್ನುವ ಕನ್ನಡಿಗರ ಮನಸ್ಸು. ಒಬ್ಬ ಕವಿ ಒಂದು ಮಾತು ಹೇಳ್ತಾರೆ, ದೇಶ ನನ್ನದು, ಭಾಷೆ ನನ್ನದು, ಅನ್ನದ ದೇಹ. ದೇಶ ನನ್ನದು, ಭಾಷೆ ನನ್ನದು, ಅನ್ನದ ದೇಹ ಅದು ಸುಡುಗಾಡುವುದು ಹೇಳಿ. ಈ ದೇಶದಲ್ಲಿ ಈಗ ಕಾಫಿ ಕೊಯ್ಲಿನ ಒತ್ತಡ, ಬೆಳೆಯ ಕೆಲಸ ಇರೋದ್ರಿಂದ ಅಭಿಮಾನ ಇದ್ರೂ ಕೂಡ ಮನೆಯಲ್ಲಿರೋರು ಕೂಡ ಈ ಭಾಷೆಯ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಈ ಭಾಷೆ, ಈ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಎಲ್ಲ ಧಾರ್ಮಿಕ ಜೊತೆಗೆ ಒಂದು ಭಾಷೆಯ ಒಂದು ಕೆಲಸವನ್ನು ಕೂಡ ಮಾಡುವ ಕೆಲಸವನ್ನ ಮಠಮಾನ್ಯಗಳು ಕೂಡ ಮಾಡ್ತಾ ಬಂದಿವೆ. ಅದರಲ್ಲಿ ನಾರಾಯಣಗೌಡರ ಹೋರಾಟಕ್ಕೆ ಸದಾ ನಮ್ಮೆಲ್ಲರ ಆಶೀರ್ವಾದ ನಿರಂತರವಾಗಿರುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ. ಶಿವಂಭಯ್ಯ. ಇವತ್ತು ನಾನು ದೀಪಾ ಪೂಜಾರಿ ಅವ್ರನ್ನ ನೋಡಿದಾಗ ಬಹಳನೇ ಸಂತೋಷ ಆಗತ್ತೆ. ಯಾಕೆ ಈ ವಿಚಾರವನ್ನ ಹೇಳ್ತೀನಿ ಅಂದ್ರೆ, ಬರೀ ಪುರುಷರು ಬರ್ತಾರೆ ನಮ್ಮ ಸಂಘಟನೆಗೆ, ದುಡಿತಾರೆ, ತದನಂತರದಲ್ಲಿ ಒಂದಷ್ಟು ದಿನ ಆದ್ಮೇಲೆ ಅವ್ರಿಗೆ ಯಾವುದೋ ಒಂದು ಅನಾರೋಗ್ಯ ಆಗುತ್ತೋ ಅಥವಾ ಅವ್ರು ನಮ್ಮಿಂದ ದೂರ ಉಳಿತಾರೆ ಅಂದಾಗ ಅಣ್ಣ ಯಾವತ್ತೂ ಆ ಕುಟುಂಬಗಳನ್ನ ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ. ಅವರನ್ನ ಮತ್ತೆ ನಮ್ಮ ಹತ್ರ ತಗೊಂಡು ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಅನೇಕರು ಅಣ್ಣ ಮಾಡ್ತಾ ಇದ್ದಾರೆ. ಅದರಲ್ಲಿ ದೀಪಾ ಪೂಜಾರಿ ಅವರು ಕೂಡ ಒಬ್ಬರಾಗಿದ್ದಾರೆ. ಇವತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನ ಅವರು ಒಬ್ಬ ಮಹಿಳೆಯಾಗಿ ಕೊಡಗು ಜಿಲ್ಲಾಧ್ಯಕ್ಷರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ನಮ್ಮ ಮಹಿಳೆಯರಿಗೆ ನಿಜವಾಗ್ಲೂ ಒಂದು ಮಾದರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಇನ್ನ ದೊಡ್ಡ ಮಟ್ಟದಲ್ಲೂ ಕೂಡ ಇವತ್ತು ಇಲ್ಲಿ ಸಂಘಟನೆ ಮಾಡಲಿ, ನಾವು ಕೂಡ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಇವತ್ತು ನಮ್ಮ ಕನ್ನಡದ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎರಡು ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಕ್ಕಂಥದ್ದು, ಒಂದು ಧರ್ಮ, ಮತ್ತೊಂದು ಪಕ್ಷ. ಸಂಘಟನೆ ಮಾಡಬೇಕಾದ್ರೆ ತುಂಬಾ ಕಷ್ಟ. ಬರಡು ಭೂಮಿಯಲ್ಲಿ ಬೆಳೆ ತೆಗಿಬೇಕು, ಆ ಪರಿಸ್ಥಿತಿ ಆಗಿದೆ. ಬೆಳಿಗ್ಗೆ 9:00 ನಮ್ಮ ಕಾರ್ಯಕರ್ತರೆಲ್ಲ ಅಣ್ಣನ ಆಗಮನಕ್ಕೆ, ರಾಜ್ಯ ತಂಡದ ಆಗಮನಕ್ಕೆ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ವಿ. ಸುಮಾರು ಜನ ಮಳೆ ಬಂದ್ರಿಂದ ವಾಪಸ್ ಹೋದ್ರು. ಈ ವಿಚಾರವನ್ನ ನನಗೆ ಒಂದು ಹಳೆಯ ವಿಚಾರ ನೆನಪಿಗೆ ಬರ್ತದೆ. 1947 ನಾವು ಭಾರತ ಸ್ವಾತಂತ್ರ್ಯ ಆಯಿತು. ಅದರ 6ನೇ ವರ್ಷನೇ ಪಾಕಿಸ್ತಾನ ವಿನಾಕಾರಣ ಖ್ಯಾತೆ ತೆಗೆದು ಭಾರತದ ಮೇಲೆ ಯುದ್ಧವನ್ನ ಸಾಗಿತು. ಈ ಸಂದರ್ಭದಲ್ಲಿ ನಮ್ಮ ದಂಡನಾಯಕರಾಗಿದ್ದಂಥವರು ಜನರಲ್ ಕಾರ್ಯಕ್ರಮಗಳು. ಭಾರತ ಸ್ವಾತಂತ್ರ್ಯ ಉದಯ ಆದರೂ ಕೂಡ ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆಯಾಗಿತ್ತು. ದೆಹಲಿಯನ್ನ ಹರಿಸಿಂಗ್ ಅಂತಕ್ಕಂಥ ಒಬ್ಬರು ರಾಜರು ಆಳ್ತಾ ಇದ್ರು. ಕಾರ್ಯಕ್ರಮವರು ಆಗಿನ ಪ್ರಧಾನಿಗಳನ್ನ, ನೆಹರು ಅವರನ್ನ ಭೇಟಿಯಾಗಿ ಮಾತಾಡ್ತಾರೆ. ಪಾಕಿಸ್ತಾನ ಹೀಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ, ನಾವು ಅವ್ರನ್ನ ಹಿಮ್ಮೆಟ್ಟಿಸಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನೆಹರು ಅವರು ಹೇಳ್ತಾರೆ, ನಾವು ಈಗ ತಾನೇ ಸ್ವಾತಂತ್ರ್ಯಗೊಂಡಿದ್ದೀವಿ, ನಮ್ಮಷ್ಟು ಸಾಕಷ್ಟು ಹಣ ಇಲ್ಲ, ಮದ್ದುಗುಂಡುಗಳಿಲ್ಲ, ಯುದ್ಧ ಸೈನ್ಯಕ್ಕೆ ಸನ್ನದ್ಧವಾಗಿಲ್ಲ ಅಂತ. ಆದರೆ ಅವತ್ತು ಕಾರ್ಯಕ್ರಮವರು ಒಂದು ಮಾತನ್ನು ಹೇಳ್ತಾರೆ, ಮದ್ದುಗುಂಡುಗಳು ನಮ್ಮ ಹತ್ರ ಇಲ್ಲದೆ ಇರಬಹುದು, ಗುಂಡಿಗೆ ಗಟ್ಟಿಯಾಗಿದೆ ಅಂತ ನಾಡಿನಲ್ಲಿ ತಿಳಿಸಿದವರು. ಇವತ್ತು ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಪ್ರವಾಹಕ್ಕೆ ತುತ್ತಾಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಳೋದಕ್ಕೆ ಮುಂಚೆಯೇ ಈ ಒಂದು ಭಾಗದ ಜನರ ಕಷ್ಟಕ್ಕೆ ಮಿಡಿದಂತಹ ಹೃದಯ ಸಂಘಟನೆ ಅಂದ್ರೆ ಅದು ಅಣ್ಣ ಟಿ.ಎ. ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹಿತರೆ. ಯಾರು ಮನೆಯನ್ನ ಕಳ್ಕೊಂಡು, ಕುಟುಂಬವನ್ನ ಕಳ್ಕೊಂಡು, ಯಾರೆಲ್ಲ ಒಂದು ಬೀದಿಯಲ್ಲಿ
ಪಾಲಾಗಿರ್ತಾರ ಅವ್ರಿಗೆಲ್ಲ ವಸತಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಹಾಗೆ ಅವರ ಮನೆಯನ್ನು ಕಳ್ಕೊಂಡಂತಹ ಕುಟುಂಬಕ್ಕೆ ಹಣದ ಸಹಾಯವನ್ನು ಮಾಡದಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಣ್ಣ ಟಿ.ಎನ್. ನಾರಾಯಣಗೌಡರು. ಸ್ನೇಹಿತರೆ, ನಾನು ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ವೆಂಕಟೇಶ್ ಪೂಜಾರಿ ಅವ್ರನ್ನ ನಾನು ನೆನಿಲೇಬೇಕು. ಯಾಕಂದ್ರೆ ಅವರು ನಮ್ಮ ಕರವೆಯ ಕುಟುಂಬಕ್ಕೆ ಒಂದು ಆತ್ಮೀಯವಾಗಿದ್ದಂಥವ್ರು ಹಾಗೂ ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಒಂದು ಗೌರವವನ್ನ ಸಮರ್ಪಿಸ್ತಾ ಇದ್ದವರು. ಅವರ ಧರ್ಮಪತ್ನಿಯಾದಂತಹ ದೀಪಾ ಪೂಜಾರಿ ಅವರು ಅವರ ಒಂದು ಸ್ಥಾನವನ್ನ ತುಂಬಿದ್ದಾರೆ ಅಂದ್ರೆ ವೆಂಕಟೇಶ್ ಪೂಜಾರಿ ಅವರು ಇದ್ದಾಗ ಅವರ ಧರ್ಮಪತ್ನಿಗೆ ನಮ್ಮ ಕರವೆಯ ಕುಟುಂಬದ ಬಗ್ಗೆ ಎಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ರೆ ಇವತ್ತು ಇವರು ಇಷ್ಟು ಕಡಿಮೆ ಸಮಯದಲ್ಲೂ ಬಂದರೂ ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಲವಲವಿಕೆಯಿಂದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮೃಗುಕೋಟಿ, ಕುಶಾಲನಗರ. ಕುಶಾಲನಗರದ ಕೋಟೆ ಚೆನ್ನೈನ ಬಿಲ್ಲವ ಸಮಾಜದ 2023-24ನೇ ಸಾಲಿನ ವಾರ್ಷಿಕೋತ್ಸವ ಮತ್ತು ಗುರುನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರದ ಕೋಟಿ ಚೆನ್ನಯ್ಯ ಬಿಲ್ಲವ ಸಮಾಜದ 2023-24ನೇ ಸಾಲಿನ ವಾರ್ಷಿಕೋತ್ಸವ ಹಾಗೂ ಗುರುನಮನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಸಮಾಜದ ಅಧ್ಯಕ್ಷರಾದ ಎಸ್. ಸುಧೀರ್ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಭವ್ಯ ಶೋಭಾಯಾತ್ರೆ ನಡೆಯಿತು. ಅಲಂಕೃತ ತೆರೆದ ಮಂಟಪದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಕೋಟಿ ಚೆನ್ನಯ್ಯರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಬೈಚನಹಳ್ಳಿ ಮಾರಮ್ಮ ದೇವಾಲಯ ಬಳಿಯಿಂದ ಪ್ರಮುಖ ಬೀದಿಗಳಲ್ಲಿ ಚಂಡೆವಾದ್ಯದೊಂದಿಗೆ ಸಮಾಜ ಬಾಂಧವರು ಮೆರವಣಿಗೆ ನಡೆಸಿದರು. ಸಾಂಪ್ರದಾಯಿಕ ಶೈಲಿಯ ಉಡುಗೆ ತೊಡುಗೆ ಶ್ರೀ ಗಣಪತಿ ದೇವಾಲಯದ ಮುಂಭಾಗ ಸಮುದಾಯದ ಬಾಂಧವರ ಮಕ್ಕಳಿಂದ ನಡೆದ ಭಜನಾ ನೃತ್ಯ ಗಮನ ಸೆಳೆಯಿತು. ಎಪಿಸಿಎಂಎಸ್ ಸಭಾಂಗಣದವರೆಗೆ ಸಾಗಿದ ಮೆರವಣಿಗೆ ಸಮಾಪ್ತಿಗೊಂಡಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಹಿಂದೂ ಮುಖಂಡ ಶ್ರೀ ಗುರು ನಾರಾಯಣ ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಶ್ರೀ ನಾರಾಯಣ ಗುರುಗಳ ಸಂದೇಶ ಶಾಂತಿ, ನೆಮ್ಮದಿಯ ಸಮಾಜಕ್ಕೆ ಅನಿವಾರ್ಯ ಎಂಬುದನ್ನು ಮತ್ತೆ ಜಗತ್ತಿಗೆ ನೆನಪಿಸುವ ಕಾರ್ಯ ಬಿಲ್ಲವ, ಈಡಿಗ ಮುಂತಾದ 26 ಪಂಗಡಗಳುಳ್ಳ ರಾಜ್ಯದ 5ನೇ ದೊಡ್ಡ ಸಮುದಾಯಕ್ಕೆ ನ್ಯಾಯಯುತವಾಗಿ ದೊರಕಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡುವುದು, ಪ್ರವರ್ಗ 2A ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದು, ಸಮಾಜದ ಅಭಿವೃದ್ಧಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಬೇಕೆಂದು ಆಗ್ರಹಿಸುವ ಕಾರ್ಯಕ್ಕೆ ಶ್ರೀ ಗುರು ನಾರಾಯಣ ವಿಚಾರ ವೇದಿಕೆ ಇಡೀ ರಾಜ್ಯದಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದರು. ಸಂಘಟನೆಯಿಂದ ಬಲಯುತವಾಗಿ ಎಂಬ ನಾರಾಯಣ ಗುರುಗಳ ತತ್ವದಂತೆ ಕುಶಾಲನಗರದಲ್ಲಿ ಸಮುದಾಯ ಬಾಂಧವರು ಒಗ್ಗೂಡಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಕಾರ್ಯಕ್ರಮ ಏರ್ಪಡಿಸುತ್ತಿರುವ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮಾಜದ ಅಧ್ಯಕ್ಷರಾದ ಎಸ್. ಸುಧೀರ್ ಮಾತನಾಡಿ ಕಾರ್ಯಕ್ರಮದ ವಿವರ ನೀಡಿದರು. ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಕುಶಾಲನಗರ ವೃತ್ತ ನಿರೀಕ್ಷಕರಾದ ರಾಜೇಶ್ ಕೋಟ್ಯನ್, ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್, ಸಮಾಜದ ಗೌರವ ಅಧ್ಯಕ್ಷರಾದ ಬಿಟಿ ರಮೇಶ್, ಸಲಹೆಗಾರರಾದ ಚಂದ್ರಶೇಖರ್ ಬೆಣಗಾಲ್, ಸತೀಶ್ ಕುಂದೂರ್, ಉಪಾಧ್ಯಕ್ಷರಾದ ಕುಸುಮಾವತಿ, ಕಾರ್ಯದರ್ಶಿ ದಿನೇಶ್, ಸಹ ಕಾರ್ಯದರ್ಶಿ ಅರುಣ್, ಖಜಾಂಚಿ ಆಶಾ ಸೇರಿದಂತೆ ನಿರ್ದೇಶಕರು ಇದ್ದರು. ಕಾರ್ಯಕ್ರಮದ ಅಂಗವಾಗಿ ಸಮಾಜದ ಬಾಂಧವರಿಗೆ ವಿವಿಧ ಆಟೋಟ, ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ನೆರವೇರಿಸಲಾಯಿತು. ಎಲ್ಲರಿಗೂ ಕುಶಾಲನಗರದ ಸಂಬಂಧ ಒಂದು 5 ವರ್ಷ ಆಗಿದೆ. 1972 ಇಸ್ವಿಯಲ್ಲಿ ದುಂಬುದ ಚುನಾವಣೆಯಲ್ಲಿ ಗುಂಡೂರಾವ್ ಚುನಾವಣೆ ಸ್ಟೂಡೆಂಟ್ ನಿರಂತರವಾಗಿ ಬರೋದು ಏನಕ್ಕೆ ಪಿಕ್ಕುತ್ತಿದ್ದಾರೆ. ನಾವು ಪಿಲ್ಲರ ವಾರ್ಡು, ಇಂಡಿಗೆ ವಾರ್ಡು, ನಾಮದಾರನ ವಾರ್ಡು, ದೀವರ ಮತ್ತೆ ಪೂರ ಮಂಚಿ ಸಂಘಟನೆ ಆಗ್ತದೆ. ಪೂರ ಗುರುನಾರಾಯಣ ಪಂಡಿತರಿಗ ಶಿಕ್ಷಣದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲುವರಾಗಿ ಪಡೆದು ಗುರುನಾರಾಯಣ ಮಾದರಿಗಳ ಪಂಥೇರಿ. ಗುರುನಾರಾಯಣ ಮೂಲ ಉದ್ದೇಶ ಶಿಕ್ಷಣದಲ್ಲಿ ಕೂಡ ದುಡ್ಡು ಬರಬೇಕು ಆಗ ಕಳಕಳಿಯಲ್ಲಿ ದಯಕೊಂಡ 1000 ವರ್ಷ ಏಕರಿಗೆ ಶಿಕ್ಷಣದಿಂದ ದೂರದಿರುತ್ತೇವೆ. ಶಿಕ್ಷಣ ವಂಚಿತ ಸಮಾಜ ಪಂಡದ ತಪ್ಪಾಪುಜಿ ಕೆಲವೇ ಕೆಲವು ಜನರು ಮಾತ್ರ ವಿದ್ಯಾವಂತರಿರ್ತಾರೆ. ಗುರುನಾರಾಯಣ ಶಿವಗಿರಿ ಹಿಡಿದು ಕುದ್ರೋಳಿ ದೇವಸ್ಥಾನದ ಗೊತ್ತಿನ ಬುಕ್ಕ ಉಡುಪಿ ಕೂಡ ನಮ್ಮ ಬಿಡುವ
ಸಮಾಜದಲ್ಲೂ ಒಂಚೂರು ವಿದ್ಯಾಭ್ಯಾಸ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಮಸ್ತ್ ಜನ ವಿದ್ಯಾಭ್ಯಾಸ ಮಾಡಿದ್ರೆ ಪೊಸಿಷನ್ಗಳಿಲ್ಲ. ಕೇವಲ ವಿದ್ಯಾಭ್ಯಾಸ ಮಾಡಿದ ಆಪುಜಿ ಜೋಗಿನಿಗೆ ಎಡ್ಡಿನ ಶಿಕ್ಷಣ ಆರೋಗ್ಯ ಕಾಪಾಡೋದು ಕೂಡ ಈಗಿನ ಪೂರ ಮಲ್ಲ ಕೊಡುಗೆ ಕೊಡಬೇಕು. ಯಾಕಂದರೆ ಶಿಕ್ಷಣಗಳು ತುಂಬ ಸರ್ಕಾರಿ ಶಾಲೆ ಪೂರ ಪ್ರೈವೇಟ್ ಮೇಲ್ಮಟ್ಟ ಹೋಗಿರೋದ್ರಿಂದ ಸಮಾಜದ ಬದಲಾವಣೆ ಆಗಿದೆ. ಅದೇ ರೀತಿ ಇನ್ನು ಮುಂದೆ ನಮ್ಮ ಮಕ್ಕಳು ಇರ್ಬೋದು, ನಮ್ಮ ಮೊಮ್ಮಕ್ಕಳು ಇರ್ಬೋದು, ಮದುವೆ ಮಕ್ಕಳು ಇರ್ಬೋದು, ವಿದ್ಯಾಭ್ಯಾಸ ಮುಖಾಂತರವೇ ನಮ್ಮಲ್ಲಿ ಒಂದು ಬದಲಾವಣೆ ತಂದಿಗೆ ಅವಕಾಶ ಸಿಗ್ತದೆ. ಅದೇ ರೀತಿ ನಿಮ್ಮ ಸಮುದಾಯಕ್ಕೆ ಸಂಘದ ವತಿಯಿಂದ ಇರ್ಬೋದು, ವೈಯಕ್ತಿಕವಾಗಿರ್ಬೋದು, ನೇರವಾಗಿ ತಗೊಂಡು ನೀವು ಕಷ್ಟಪಟ್ಟು ಹೇಳ್ಕೊಂಡ್ರೆ ನನ್ನ ಕೈಯಾಗ ಸಹಾಯ ಮಾಡೋದಕ್ಕೆ ನನ್ನ ಜವಾಬ್ದಾರಿ ತಗೊಂಡೇ ಯಾಕೆಂತಂದ್ರೆ ಮತ್ತೆ ಏನಾಗುತ್ತೆ ನಮ್ಮ ಹತ್ರ ಬರಲಿಕ್ಕೆ ಮುಂದೆ ನೀವು ನೋಡಕ್ ಹೋಗ್ಬೇಡಿ. ರಾಜಕೀಯ ಏನಾದರೂ ಒತ್ತಾಯ ಇದ್ದು ನನ್ನ ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗಿಸ್ಕೋಬೇಕು ಅಂತ ನಾನು ನಿನ್ನ ಕೇಳ್ತಾ ಮತ್ತೊಮ್ಮೆ ಆ ಜಾಗನ ತೀವ್ರವಾಗಿ ಆದಷ್ಟು ಬೇಗ ಏನು ಅಂತ ನಾನು ಹೇಳ್ತಾ ಸರ್ ಇವತ್ತು ಮನವಿ ಸರ್, ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಇತ್ತೀಚೆಗೆ ಅಂದರೆ 4-5 ವರ್ಷದಿಂದ ಅವ್ರು ಏನು ಆದೇಶ ಮಾಡೋದಂದ್ರೆ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಜಾಗನ ನೇಮಕ ಮಾಡೋಕ್ಕಾಗಲ್ಲ ಅಂತ ಒಂದು ಕಾನೂನಿದೆ. ಮಾತ್ರ ಒಂದು ಜಾಗನ ಗುರುಸ್ತೀವಿ, ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಆದರೆ ಆ ಗ್ಯಾರಂಟಿಗೆ ಇವರು ಅದನ್ನ ನಾನು ಕೈಯಲ್ಲಿ ಇವ್ರ ಹತ್ರ ಮಾತಾಡ್ಕೊಂಡು ನಾವು ನೀವು ಮುಖ್ಯಮಂತ್ರಿ ಹೋದಂಥ ಸಂದರ್ಭದಲ್ಲಿ ಅದನ್ನ ಕ್ಲಿಯರ್ ಮಾಡೋಕ್ಕೆ ನಾವು ಜವಾಬ್ದಾರಿ ಮಾಡೋಣ ಹೇಳ್ತಾ ಮತ್ತೊಮ್ಮೆ ಸನ್ಮಾನ್ಯ ಹರಿಪ್ರಸಾದ್ ಸರ್ ಅವರು ಹೇಳಿದಂಗೆ ನಮ್ಮೆಲ್ಲ ಬೇಕಾಗಿರುವಂಥ ಒಬ್ಬ ನಾಯಕರು, ಮಾರ್ಗದರ್ಶಕರು. ಡೆಲ್ಲಿ ಇದ್ದಾಗ ನಾವು ಖುಷಿ ನೋಡೋಕ್ಕೆ ರಾಜ್ಯಸಭಾ ಪ್ಲಸ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಹರಿಪ್ರಸಾದ್ ಸರ್ ನೋಡಬೇಕು ಅನ್ನೋದೇ. ಯಾಕಂದ್ರೆ ಕೆಲವು ನಮ್ಮ ಜನ ನಮ್ಮ ರಾಜ್ಯದಿಂದ ಡೆಲ್ಲಿ ಆ ಮಟ್ಟಕ್ಕೆ ಕಾಳು ಮಾಡ್ಕೊಂಡು ಹೋಗಲ್ಲ, ಅಂದ್ರೆ ಆ ಮಟ್ಟಕ್ಕೆ ಪಾರ್ಟಿಗೋಸ್ಕರ ತ್ಯಾಗ ಮಾಡೋದು, ರಾಜಕೀಯ ಮಾತಾಡೋದಿಲ್ಲ. ಮತ್ತು ನಾವು ಅವ್ರನ್ನ ಯಾಕೆ ಕಾರಣಕ್ಕೂ ನಾವು ಮರೆಯಲಿದ್ರೆ ನಮ್ಮ ತಂದೆಗೆ ಅಷ್ಟೊಂದು ಸಹಾಯ ಮಾಡೋದು ನಾವು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಆಧಾರ ನನ್ನೂ ಕೊಟ್ಟಂತ ಆ ಸಂದೇಶ ಕೊಟ್ಟಂತ ಮೊದಲ ವ್ಯಕ್ತಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಮಾಡ್ತಾರೆ. ಬಹುಶಃ ಅವರಿಗೆ ಮುಂದೆ ಮಾತನ್ನು ಯಾರು ಹೇಳಿರ್ತೀವಿ. ನಮ್ಮ ಹಿರಿಯರು ಹೇಳಿದಂಗೆ ವ್ಯಕ್ತಿಯಿಂದ ಸುಧಾರಣೆಯಾಗಿ ಸಂಘಟನೆಯಿಂದ ಹೊರಗಿರಬೇಕು. ಇನ್ನೊಂದು ಬಹಳ ಸಂತೋಷದ ವಿಷಯ ಹೇಳಿದರೆ ಇತ್ತೀಚೆಗೆ ವ್ಯಾಟಿಕನ್ ಸಿಟಿ ನಮ್ಮ ಪರಿಸರ ಶ್ರೇಷ್ಠ ಪರಮತ ಪೋಪವರು ಇರುವಂತಹ ಒಂದು ನಾಡು. ಅಲ್ಲಿ ಇತ್ತೀಚೆಗೆ ಒಂದು ಕೇವಲ 2 ದಿನಗಳ ಹಿಂದೆ ಒಂದು ಸರ್ವಧರ್ಮ ಸಮ್ಮೇಳನ ಮುಕ್ತಾಯವಾಯಿತು. ಸುಮಾರು 15 ದೇಶಗಳ ಬೇರೆ ಬೇರೆ ಧರ್ಮಗಳ ನಾಯಕರ ಸಮ್ಮೇಳನಕ್ಕೆ ಭಾಗವಹಿಸಿದೆ. ಅಲ್ಲಿ ನಮ್ಮ ತಮಶ್ರೀ ನಾರಾಯಣ ಗುರುಗಳ ಏನು ಸಂದೇಶ ಇದೆ ಅದನ್ನು ಶ್ರೀ ಗೋಪುರವರು ಅಲ್ಲಿ ಜನಗಳ ಮುಂದಿಟ್ಟು ಅದರ ಒಂದು ಮಹತ್ವವನ್ನು ಜನಗಳಿಗೆ ಸಾರಿದೆ. ಇದರಿಂದ ಏನು ಗೊತ್ತಾಗಬೇಕು, ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಸಂದೇಶಗಳು ಎಷ್ಟು ಪ್ರಖ್ಯಾತವಾಗಿದೆ, ಪ್ರಪಂಚದಾದ್ಯಂತ ಎಷ್ಟು ಒಂದು ಮುಖ್ಯವಾದಂತಹ ಸಂದೇಶವನ್ನು ನಾವು ನೀಡಿದ ಅರ್ಥ ಆಗುತ್ತೆ. ನಾವು ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರದ ಕಲಾಭವನದಲ್ಲಿ ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಮೊದಲ ವರ್ಷದ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಕಲಾಭವನದಲ್ಲಿ ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ನ್ಯೂಸ್ ಅಂಡ್ ಫಿಟ್ನೆಸ್ ಕುಶಾಲನಗರ ಟೀಮ್ ಕಾವೇರಿ ಕ್ಲಾಸಿಕ್ ಇವರ ಸಹಯೋಗದೊಂದಿಗೆ ಮೊದಲನೇ ವರ್ಷದ ರಾಜ್ಯಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಿಡಿಒ ಗಣೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ಕಾವೇರಿ ಕ್ಲಾಸಿಕ್, ಜಿಲ್ಲಾ ಮಟ್ಟದ ಮಿಸ್ಟರ್ ಕೊಡಗು, ರಾಜ್ಯಮಟ್ಟದ ಮೆನ್ಸ್ ಫಿಸಿಕ್ ದೇಹದಾಢ್ಯ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. इश्क वो बना है ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ವೀರಭೂಮಿ ರೆಸಾರ್ಟ್ ಆವರಣದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಜಿಲ್ಲಾ ಮಟ್ಟದ ಅಡುಗೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ವೀರಭೂಮಿ ರೆಸಾರ್ಟ್ ಆವರಣದಲ್ಲಿ ಭಾರತ ಸರ್ಕಾರದ ಇಂಧನ ಸಚಿವಾಲಯದ ನಿರ್ದೇಶನದಂತೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಜಿಲ್ಲಾ ಮಟ್ಟದ ಅಡುಗೆ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಜಿಲ್ಲೆಯ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಹಾಗೂ ಇಂಡಿಯನ್ ಆಯಿಲ್ ಅಡುಗೆ ಅನಿಲ ವಿತರಕರು ಹಾಗೂ ಸಂಸ್ಥೆ ಪ್ರತಿನಿಧಿಸುವ 11 ಮಂದಿ ಅಡುಗೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಅಡುಗೆ ಸ್ಪರ್ಧೆಯಲ್ಲಿ ಐಗೂರು ಪಾರ್ವತಿ ಗ್ಯಾಸ್ನ ಅರ್ಪಿತಾ ಪ್ರಥಮ ಸ್ಥಾನ ಗಳಿಸಿದರು. ಕುಶಾಲನಗರ ಬೆನಕ ಗ್ಯಾಸ್ನ ಸೌಮ್ಯ ದ್ವಿತೀಯ ಸ್ಥಾನ ಗಳಿಸಿದರು. ವಿರಾಜಪೇಟೆ ಗವಿರಾಜ್ ಗ್ಯಾಸ್ನ ಶ್ರೀಲಕ್ಷ್ಮಿ ತೃತೀಯ ಸ್ಥಾನ ಪಡೆದರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಧಿಕಾರಿ ವಿಘ್ನೇಶ್ ಮಾತನಾಡಿ, ಅಡುಗೆ ಅನಿಲ ಸುರಕ್ಷತಾ ಅಭಿಯಾನದ ಅಂಗವಾಗಿ ನಿಮ್ಮ ಅಡುಗೆ ಮನೆಯ ಸುರಕ್ಷತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಲೀಕೇಜ್ ಮತ್ತು ತುರ್ತು ಸಂದರ್ಭ 1906ಗೆ ಕರೆ ಮಾಡಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮ ಆಯೋಜಕರಾದ ಕುಶಾಲನಗರದ ಬೆನಕ ಗ್ಯಾಸ್ನ ಎಂಕೆ ದಿನೇಶ್ ಮಾತನಾಡಿ ಕಾರ್ಯಕ್ರಮದ ವಿವರ ನೀಡಿದರು. ಭಾರತದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗ್ರಾಹಕರಿಗೆ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಸಂದರ್ಭ ವಿತರಕರಾದ ಮುರಳೀಧರ್, ಬಹುಮಾನ ವಿಜೇತೆ ಅರ್ಪಿತಾ ಮಾತನಾಡಿದರು. ತೀರ್ಪುಗಾರರಾಗಿ ಕುಶಾಲನಗರದ ಆಶಾ ಅಶೋಕ್, ವೇಣು ಬಿಳಿಮಗ್ಗ ಕಾರ್ಯನಿರ್ವಹಿಸಿದರು. ಇದೇ ಸಂದರ್ಭ ಕುಶಾಲನಗರ ಬೆನಕ ಗ್ಯಾಸ್ನ ಶ್ರೀಧರ್, ಗಣೇಶ್ ಮತ್ತಿತರರು ಇದ್ದರು. ಮನೆಗಳಲ್ಲಿ ಅತಿ ಹೆಚ್ಚು ಸೇಫ್ಟಿ ಚೆಕ್ ನಡೆಸಿ 3 ಸಂಸ್ಥೆಗಳ ಅನಿಲ ವಿತರಕ ಸಿಬ್ಬಂದಿಗಳಿಗೆ ಬಹುಮಾನ ವಿತರಿಸಲಾಯಿತು. ಪ್ರತಿ ಸಲ ಡೆಲಿವರಿ ಕೊಡುವಾಗಲೂ ಆ ಕಸ್ಟಮರ್ಸ್ಗೆ ಅವೇರ್ನೆಸ್ ಕೊಡುವಂಥದ್ದು ಒಂದು ಸಾಮಾನ್ಯ ಅಭ್ಯಾಸ ಆಗಿಬಿಟ್ರೆ ನಾವು ಇದರಲ್ಲಿ ನಿಜವಾಗಿ ಸಕ್ಸಸ್ ಆಗುತ್ತೆ. ಕೇಂದ್ರ ಸರ್ಕಾರದ ಯೋಜನೆ ಅನ್ವಯ ಇವತ್ತು ನಾವು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲ ವಿತರಕರು ಒಬ್ಬೊಬ್ಬರು ಪಾರ್ಟಿಸಿಪೇಟ್ನ ಕರ್ಕೊಂಡ್ಬಂದಿದ್ರು. ಅದರ ಪ್ರಕಾರದಲ್ಲಿ ಇವತ್ತು ನಾವು ಅತ್ಯಂತ ಯಶಸ್ವಿಯಾಗಿ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಎಲ್ಲರೂ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಾ. ಇದರ ಮುಂದಿನ ಭಾಗವಾಗಿ ಇದರ ಒಂದು ರಿಸಲ್ಟ್ಸು ಅದಕ್ಕೂ ಮೊದಲು ನಮ್ಮಲ್ಲಿ ಎಲ್ಲ ಗ್ರಾಹಕರಿಗೆ ಸೇಫ್ಟಿ ಚೆಕ್ ಅಂತ ಮಾಡ್ತೀವಿ. ಎಲ್ಲ ವಿತರಕರು ನಾವು ಸೇಫ್ಟಿ ಚೆಕ್ ಅಂದರೆ ಅವ್ರ ಅಡುಗೆ ಮನೆಯಲ್ಲಿ ಎಷ್ಟು ಸುರಕ್ಷಿತವಾಗಿ ಅವರು ಅಡುಗೆಯನ್ನು ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು 5 ಕ್ವಶ್ಚನ್ಗಳಿರುತ್ತೆ. ಆಯಾ ಸ್ಪಾಟಲ್ಲೇ ಹೋಗಿ ಟೆಸ್ಟ್ ಹಾಕಿ ಸಹಿತ ಕಸ್ಟಮರ್ OTP ತಗೊಂಡು ಆ ಸ್ಪಾಟಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೆಚ್ಚಿನ ಅಶ್ಯೂರೆನ್ಸ್ಗೋಸ್ಕರ ಆ ರೀತಿ ಸರ್ಕಾರದ ನಿಯಮದ ಪ್ರಕಾರ ಮಾಡ್ತಾ ಇದ್ದೀವಿ. ಈ ಸಾಲಿನಲ್ಲಿ ಏಪ್ರಿಲ್ ನಂತರ ಅತಿ ಹೆಚ್ಚು ಸೇಫ್ಟಿ ಚೆಕ್ ಮಾಡಿದಂತಹ ನಮ್ಮ ವಿತರಕರ ಗಳಾದ ಇಂಡಿಯನ್ HB ಭಾರತ್ 3 ಕಂಪ್ನಿಗಳ ವತಿಯಿಂದ ಕೊಡಗು ಜಿಲ್ಲಾದ್ಯಂತ ಇವತ್ತು ನಮ್ಮ ಅಡುಗೆ ನಮ್ಮ ಸುರಕ್ಷತೆ ಅನ್ನೋ ಕಾರ್ಯಕ್ರಮ ಗ್ರಾಹಕರುಗಳಿಗೆ ನಮ್ಮ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಕೊಡಗಿನಲ್ಲಿರುವಂಥ ಎಲ್ಲ
ಅನಿಲ ವಿತರಕರುಗಳು ಸೇರಿ ಇವತ್ತು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲ ಗ್ಯಾಸ್ ಏಜೆನ್ಸಿಗಳಿಂದ ಒಬ್ಬೊಬ್ಬರು ಅಡುಗೆ ಸ್ಪರ್ಧೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ಅಡುಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರ ರಿಸಲ್ಟನ್ನು ನಾವು ಅನೌನ್ಸ್ ಮಾಡಲಿದ್ದೇವೆ. ಇಲ್ಲಿ ಮುಖ್ಯವಾಗಿ ಇದೊಂದು ಕ್ಯಾಂಪೇನು ಭಾರತದಾದ್ಯಂತ ಇವತ್ತು ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ, ಭಾರತ ದೇಶದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲೂ ಇದು ನಡೀತಾ ಇದೆ. ಇದರ ಮುಖ್ಯ ಉದ್ದೇಶ ಗ್ರಾಹಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಗ್ರಾಹಕರುಗಳಿಗೆ ಇಲ್ಲಿವರೆಗೆ ನಾವು ಬೇರೆ ಬೇರೆ ಥರದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸೇಫ್ಟಿ ಚೆಕ್ ಮಾಡ್ತಾಯಿದ್ವಿ, ಸೇಫ್ಟಿ ಕ್ಲಿನಿಕ್ ಮಾಡ್ತಾಯಿದ್ವಿ, ಮ್ಯಾಂಡೇಟರಿ ಇನ್ಸ್ಪೆಕ್ಷನ್ ಅಂತ ಮಾಡ್ತಾಯಿದ್ವಿ. ಇವೆಲ್ಲದರ ಮಧ್ಯೆ ಗ್ರಾಹಕರುಗಳಿಗೆ ಅವರ ಜವಾಬ್ದಾರಿಯುತವಾಗಿ ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆನ ಇರಬೇಕು. ಪ್ರತಿಯೊಬ್ಬ ಅಡುಗೆ ಅನಿಲ ಗ್ರಾಹಕರುಗಳು ತಮ್ಮ ಜವಾಬ್ದಾರಿನ ಅರಿತು ನಡೆದರೆ LPG ಆಕ್ಸಿಡೆಂಟ್ಸು, ಅವಘಡಗಳು ನಡೆಯೋದನ್ನು ಅವಾಯ್ಡ್ ಮಾಡುವ ಉದ್ದೇಶದಿಂದ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರಿ ಇವತ್ತು ಇಡೀ ದೇಶಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಇವತ್ತು ಕೊಡಗು ಜಿಲ್ಲೆಯ ಎಲ್ಲ ವಿತರಕರ ಒಂದು ಸಮಾವೇಶ ಥರ ಇಲ್ಲಿ ಎಲ್ಲವನ್ನೂ ಸೇರಿಸಿ ಎಲ್ಲ ಗ್ರಾಹಕರುಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ. ನ್ಯೂಸ್ ಗಮಕಕ್ಕಾಗಿ ಡಾಕ್ಟರ್ H.M. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಗ್ರಾಮ ದೇವತೆ ಬನಶಂಕರಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದಲ್ಲಿ ಗ್ರಾಮ ದೇವತೆ ಬನಶಂಕರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಭಾನುವಾರ ಮಧ್ಯರಾತ್ರಿ ಗ್ರಾಮದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬನಶಂಕರಿ ದೇವಿಯ ಉತ್ಸವ ಮಂಟಪ ಹಾಗೂ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಆಕರ್ಷಕ ಮದ್ದುಗುಂಡು ಬಾಣ ಬಿರುಸುಗಳ ಪ್ರದರ್ಶನ ಹಬ್ಬಕ್ಕೆ ವಿಶೇಷ ಆಕರ್ಷಣೆಯಾಯಿತು. ರಾತ್ರಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಿ ಬೆಳಗ್ಗೆ 7 ಗಂಟೆಯಿಂದಲೇ ಪೂಜಾ ಕೈಕರ್ಯಗಳು ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನಡೆಯಿತು. ಬನಶಂಕರಿ ಅಮ್ಮನವರ ದೇವಿಗೆ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ನೆರವೇರಿದ ಭಕ್ತಾದಿಗಳು ಅಮ್ಮನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಹಬ್ಬದ ಅಂಗವಾಗಿ ಗ್ರಾಮವನ್ನ ತಳಿರ ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H.M. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ತಾಲೂಕು ಲೇಖಕಿಯರ ಸಮಾವೇಶವನ್ನ ರಾಗಿ ಕಲ್ಲಿಗೆ ರಾಗಿ ಬೀಸುವ ಮೂಲಕ ಚಾಲನೆ ನೀಡಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳಿನಲ್ಲಿ ಲೇಖಕಿ H.S. ಪಾರ್ವತಿಯವರ ನೆನಪಿನ ಉಪನ್ಯಾಸ ಪುಸ್ತಕ ಬಿಡುಗಡೆ ಹಾಗೂ ಕ್ಯಾರ್ಪೇಟೆ ತಾಲೂಕು ಲೇಖಕಿಯರ ಸಮಾವೇಶವು ಯಶಸ್ವಿಯಾಗಿ ನಡೆಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆಯುತ್ತಿದ್ದರೂ ಮಹಿಳಾ ಸಮಾನತೆ ಎಂಬುದು ಇನ್ನೂ ಕನಸಿನ ಗಂಟಾಗಿಯೇ ಉಳಿದಿದೆ. ಪುರುಷ ಪ್ರಧಾನವಾದ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಿರಂತರವಾಗಿ ನಡೆಯುತ್ತಿದೆ. ಹೆಣ್ಣು ಮಕ್ಕಳು ಮಹಿಳಾ ದೌರ್ಜನ್ಯದ ವಿರುದ್ಧ ಸಂಘಟಿತರಾಗಿ ಹೋರಾಟ ನಡೆಸಬೇಕೆಂದು ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಂದಿನಿ ಜಯರಾಮ್ ಕರೆ ನೀಡಿದರು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಲೋಕಾಯನ ಕಲ್ಚರಲ್ ಫೌಂಡೇಶನ್, ಹೇಮಾವತಿ ಹೊನ್ನಾರು ವೇದಿಕೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಉದಯ ರವಿ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಲೇಖಕಿ H.S. ಪಾರ್ವತಿಯವರ ನೆನಪಿನ ಉಪನ್ಯಾಸ ಪುಸ್ತಕ ಬಿಡುಗಡೆ ಹಾಗೂ ಕ್ಯಾರ್ಪೇಟೆ ತಾಲೂಕು ಲೇಖಕಿಯರ ಸಮಾವೇಶವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ರಾಗಿ ಕಲ್ಲಿನಲ್ಲಿ ರಾಗಿ ಬೀಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಮಹಿಳಾ ಹೋರಾಟಗಾರ್ತಿ ಡಾಕ್ಟರ್ H.L. ಪುಷ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಲೇಖಕಿ H.S. ಪಾರ್ವತಿಯವರ ಹೆಸರು ಚಿರಸ್ಥಾಯಿಯಾಗಿದೆ. ಅನುವಾದಕರಾಗಿ, ನಾಟಕಕಾರರಾಗಿ, ಸಣ್ಣ ಕತೆ, ಕಾದಂಬರಿ ರಚನೆಕಾರರಾಗಿ ಹೆಸರು ಗಳಿಸಿರುವ ಪಾರ್ವತಿಯವರ ತಾಯಿ ಅಕ್ಕಿಹೆಬ್ಬಾಳು ಗ್ರಾಮದವರು. ನಾಡಿನ ಖ್ಯಾತ ಸಾಹಿತಿ ನಿರಂಜನ ಅವರ ಪ್ರೋತ್ಸಾಹ ಹಾಗೂ ಪ್ರಭಾವದಿಂದ ಅನುವಾದಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಿಂದಿ ಮತ್ತು ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಿ ಕತೆ, ಕಾದಂಬರಿ, ವಿಚಾರ, ಸಾಹಿತ್ಯಗಳನ್ನು ಅನುವಾದ ಮಾಡುವ ಜೊತೆಗೆ ಪತ್ರಿಕೆಗಳಲ್ಲಿ ಸ್ತ್ರೀ ಪರವಾದ ಲೇಖನಗಳನ್ನು ಬರೆದು ಮಹಿಳೆಯರ ಶೋಷಣೆ ವಿರುದ್ಧ ತಮ್ಮ ವಿಚಾರಗಳನ್ನು ಮಂಡಿಸಿ ಜಾಗೃತಿ ಮೂಡಿಸುವ ಮೂಲಕ ಸಮಾಜವನ್ನು ಎಚ್ಚರಿಸಿದವರು ಎಂದರು. ಲೇಖಕಿಯರ ಸಮಾವೇಶದಲ್ಲಿ ತಾಲೂಕಿನ 50ಕ್ಕೂ ಹೆಚ್ಚು ಲೇಖಕಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥವನ್ನು ತಂದುಕೊಟ್ಟರು. ಲೋಕಾಯನ ಕಲ್ಚರ್ ಫೌಂಡೇಶನ್ ಸಂಚಾಲಕರಾದ ಅಜರುದ್ದೀನ್, ದೀಪಿಕಾ, ಸ್ಫೂರ್ತಿ, ಅಭಿನಂದನ್ ಹಾಗೂ ಗಗನ್ ಕಾರ್ಯಕ್ರಮ ನಡೆಸಿಕೊಟ್ಟರು. ಎಲ್ಲ ಮೂಲ ಸಾಮಗ್ರಿಗಳೇನೆಂದರೆ ಇಂತಹ ಲೇಖಕಿಯರು ಒದಗಿಸಿಕೊಟ್ಟಂತಹ ಸಾಮಗ್ರಿಗಳು, ಚಿಂತನೆಗಳು, ಹಲವಾರು ಮಹಿಳಾ ಸಂಘಟನೆಗಳು, ನಮ್ಮ ನಂದಿನಿ ಜಯರಾಮ್ ಅವರನ್ನು ಒಳಗೊಂಡು ಹಲವಾರು ಮಹಿಳಾ ಸಂಘಟನೆಗಳು ಇಂತಹ ಪ್ರಶ್ನೆಗಳನ್ನು ವೇದಿಕೆಗಳನ್ನು ತಗೊಂಡು ಎದ್ದುತ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಇವಾಗ ನಾವು ನೀವೆಲ್ಲ ಸೇರಿ ನಾನು ಮಾಡ್ಬೋದು ಅಂತೇಳಿ ನಾವು ಹರಿಹರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಹಿಳಾ ಸಂಘಟನೆಗಳನ್ನೆಲ್ಲ ಸೇರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಈ ಥರದ ಚರ್ಚೆ ಮಾಡಿದ್ವಿ.
ಆ ಎಲ್ಲ ಮಾತುಗಳನ್ನು ಮಾತಾಡ್ಬೋದು ಅಂತೇಳಿ ಅವರು ಒಂದು ಮಾತನ್ನು ಹೇಳಿದರು. ಈ ಸ್ತ್ರೀಲಿಂಗ ಪುಲ್ಲಿಂಗದ ವರ್ಗೀಕರಣಗಳು, ಈಗ ಡಾಕ್ಟರ್ಗಾದರೆ ಲೇಡಿ ಡಾಕ್ಟರ್ ಅಂತ ಹೇಳ್ತೀವಿ, ಜಸ್ಟಿಸ್ ವೈದ್ಯ ಅನ್ನೋ ಪದ ಇದೆ, ಲೇಡಿ ಡಾಕ್ಟರ್ ಅಂತ ಹೇಳ್ತೀವಿ. ಜಸ್ಟಿಸ್ ಅನ್ನೋ ಪದಕ್ಕೂ ನಾವು ಪರ್ಯಾಯ ಪದಗಳನ್ನು ಹುಡ್ಕೋಬೋದು. ರೈತ ಅನ್ನೋ ಪದಕ್ಕೆ ಇರುವಂತಹ ಪರ್ಯಾಯ ಪದ ಮಹಿಳೆಯರಿಗೆ ಇರುವಂಥದ್ದು ಯಾವುದು? ಈ ಲಿಂಗತ್ವದ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಬರುತ್ತೆ. ಯಾಕಂದರೆ ಇದೆಲ್ಲ ಪುರುಷ ನಿರ್ಮಿತ ಕುಟುಂಬ ಆದ್ರಿಂದ, ರೈತಾಪಿ ವೃತ್ತಿ ಎಲ್ಲ ಮಹಿಳೆಯರಿಗೆ ಸೇರಿದ್ರಿಂದ, ಗಂಡಸರಿಗೆ ಸೇರಿದ್ರಿಂದ ರೈತ ಅನ್ನೋ ಪದ ಪ್ರಧಾನವಾಗಿ ಬಂತು. ಮುಂದೆ ಈ ಥರದ್ದೆಲ್ಲ ಚರ್ಚೆಗಳನ್ನು ಇಂತಹ ಒಂದು ವಿಚಾರ ಸಂಕಿರಣಗಳು ಶಿಬಿರಗಳಾದಾಗ ಚರ್ಚೆಗಳು ಮಾಡ್ತಾರೆ. ಇಷ್ಟು ಮಾತುಗಳನ್ನು ಆಡ್ತಾ ಶಶಿಧರ್ ಅವರು ಇಲ್ಲಿ ಕರೆಸಿದ ಕರೆಕ್ಟಾಗಿ ಅವರಿಗೆ, ಲೋಕಾಯುಕ್ತ ಸಂಸ್ಥೆಗೆ ಹಾಗೂ ತಮ್ಮೆಲ್ಲರ ಸಂಘಟನೆಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ನಾನು ಸಬಲೀಕರಣ ಅಲ್ಲ, ಇಡೀ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಳ್ತಾ ನಮ್ಮ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕಾಗತ್ತೆ. ಎಷ್ಟು ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಅಂತಂದ್ರೆ, ಇವ್ರು ಹೇಳಿದ್ರು ಒಂದು ಕತೆ ಬರಿಬೇಕಂದ್ರೇನು ಪುಸ್ತಕ ತರಬೇಕಾದ್ರೆ ಯಾವ ರೀತಿ ಅಂತ, ಅಷ್ಟು ನಾವು ಅದನ್ನ ನಾವು ಇವಾಗೇನೋ ಇವರೇ ಸೋಷಿಯಲ್ ಮೀಡಿಯಾ ಅಂತಾರೆ. ಆ ಮಕ್ಕಳು ರೀಲ್ಸ್ ಮಾಡಕ್ ಮುಂದೆ ಬರ್ತಾರೆ, ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಎಲ್ಲ ಇದ್ರಲ್ಲಿ ಕೊಡ್ತದೆ, ಅನ್ಯಾಯ ಆಗುತ್ತೆ, ಸೆಲ್ಫಿ ತೋತಾರೆ, ಎಲ್ಲ ಮಾಡ್ತಾರೆ. ಅಷ್ಟಕ್ಕೆ ಅವರ ಸ್ವಾತಂತ್ರ್ಯ ಸೀಮಿತ ಆಗುತ್ತೆ. ಅದ್ರ ಆಚೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ನಾನಿಷ್ಟೇ. ಇನ್ನೊಂದು, ಆಮೇಲೆ ಶೀಲದ ಬಗ್ಗೆ ಅವ್ರು ಮಾತ್ರ ನಮ್ಮಮ್ಮ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇದ್ರು, ಏನಕ್ಕೆ ಹೆಣ್ಮಕ್ಳಿಗೆ ಮಾತ್ರ ಶೀಲ ಅನ್ನೋದಿದ್ಯಾ, ಗಂಡಸು ಶೀಲ ಅನ್ನೋದಿಲ್ವಾ? ಅದ್ ಮಾತ್ರ ಅವಳು ಏನಪ್ಪಾ ಇಷ್ಟೇ ಆದಾಗಲೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗೋ ಬಗ್ಗೆನೂ ಅವ್ರಿಗಷ್ಟೇ. ಯಾಕೆ ಪ್ರತಿನಿತ್ಯ ಎಲ್ಲರಿಗೂ ಗಂಡಸಿಗೆ ಸದಾ ಆಗುವಂಥದ್ದು, ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಈ ರೀತಿ ನೀವು ಮಡಿ ಮಾಡ್ತೀರಾ? ಇದೆಲ್ಲ ತುಂಬಾ ಅವರು ಆಗಿನ ಕಾಲದಲ್ಲಿ ಈ ಪ್ರಶ್ನೆಗಳು ಎಸ್ತಾ ಇದ್ರು ಅಂದ್ರೆ ನನಗೂ ಅವ್ರಿಗೆ ಹಚ್ಚೋಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಜನರೇಷನ್ ಗ್ಯಾಪ್ ಅನ್ನೋದು ನನಗಂತೂ ಮನಸ್ಲಿಲ್ಲ. ಅವ್ರ ಜೊತೆ ಏನ್ ಬೇಕಾದ್ರೂ ಚರ್ಚೆ ಮಾಡ್ಬೋದಾಗಿತ್ತು. ಅವ್ರು ಯಾವತ್ತೂ ನಿಂಗೆ ಗೊತ್ತಾಗಲ್ಲ, ನಿಂಗೆ ತಿಳ್ಕೊಳ್ಳಲ್ಲ, ಮತ್ತೆ ನಿನ್ ಕಾಲದಲ್ಲಿ ಹೀಗೆ ಅಲ್ಲೇ ಇಲ್ಲ. ಅವ್ರು ಎಲ್ಲಾ ಕಾಲಕ್ಕೂ ಸಲ್ಲೋತರಾಗಿದ್ರು ನಮ್ಮಮ್ಮ. ಅದಕ್ಕೆ ನನಗೆ ಬಹಳ ಖುಷಿ ಆಗುವಂಥದ್ದು. ನಾನು ಮದುವೆ ಆಗಿದ್ದು ಬಹಳ ತಡ. ಅವ್ರು ಹೇಳಿದ್ರು ಜೊತೆ ಬೇಕಾದ್ರೆ ಆಗ್ಬೇಕಾದ ನಂತರ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಹೇಳ್ತಿದ್ರು ಹೊರತು. ಆಮೇಲೆ ನಾವು ನಾಟಕಗಳು ಮಾಡುವಾಗ ಅಷ್ಟೇ ಅವರೇ ನಮ್ಮ ಮಕ್ಕಳಿಗೆ ಅವರು ಯಾವತ್ತೂ ಸುಮ್ಮನೆ ಇರೋದು ಬಿಡ್ತಾ ಇರಲಿಲ್ಲ. ರಜೆ ದಿನಗಳು ಬಂದ ಸಂಗೀತಕ್ಕೆ ಸೇರ್ಕೊ, ನಾಟಕಕ್ಕೆ ಸೇರ್ಕೊ, ನೃತ್ಯಕ್ಕೆ ಸೇರ್ಕೊ, ಏನಾದ್ರೂ ಒಂದು ಸೇರ್ಕೊ, ಏನಾದ್ರೂ ಒಂದು ಕ್ರಿಯೇಟಿವಿಟಿ ಇರಲೇಬೇಕು ಮಕ್ಕಳಿಗೆ. ನಾವೆಲ್ಲ ಇವಾಗ ಏನಾಗಿದೆ, ಕ್ರಿಯೇಟಿವಿಟಿ ಅನ್ನೋದೇ ನಾವು ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ನೋಡೋಂಗಾಗ್ಬಿಟ್ಟಿದೆ. ಇವಾಗ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ನಾವು ಪುಸ್ತಕಗಳು ಓದೋದು ಇಲ್ವಲ್ಲ. ಇವಾಗ ನಮಗೆ ದಿನಕ್ಕೊಂದು ಕತೆ ಇತ್ತು ನಮ್ಗೆ. ಈಗ ದಿನಕ್ಕೊಂದು ಕತೆ ಎಲ್ಲಿದೆ ಇವಾಗ? ಯಾರು ಓದ್ತಾರೆ ಅದನ್ನ? ಎಷ್ಟು ಜನ ಓದ್ತಾರೆ ದಿನಕ್ಕೊಂದು ಕತೆನ? ಪಂಚತಂತ್ರ ಕಥೆಗಳನ್ನ ಎಷ್ಟು ಜನ ಓದ್ತೀವಿ ನಾವು? ಎಷ್ಟು ಅನುಕೂಲ. ಉಪನಿಷತ್ತು ಓದ್ತೀಯ ಪುಟ್ಟ? ಮೇಡಮ್, ಪಂಚತಂತ್ರ ಕಥೆಗಳು ಇದು ಎಷ್ಟು ಕಡಿಮೆ ನಾವು ಓದ್ತೀವಿ. ಅದೆಲ್ಲ ಆಮೇಲೆ ಅಮರ ಚಿತ್ರಕಥಾ, ಏನು ದೊಡ್ಡ ದೊಡ್ಡ ಗ್ರಂಥಗಳು ಬೇಡ, ಅಮರ ಚಿತ್ರಕಥಾ ಓದ್ರೆ ನಮಗೆ ನಮ್ಮ ಪುರಾಣ ಪುಣ್ಯಕಥೆ ಅಂತ ಹೇಳ್ತೀವಲ್ಲ, ಅದ್ರೊಳಗೆ ಐತಿಹಾಸಿಕ ಘಟನೆಗಳು ಗೊತ್ತಾಗುತ್ತೆ. ಅಮರ ಚಿತ್ರಕಥಾ ಎಷ್ಟು ಜನ ಓದುತ್ತೀವಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗಿದೆ ಇವಾಗ. ಯಾಕೆಂದ್ರೆ ನಾವು ಕಾಲದ್ದು ನಮ್ಮ ಜೊತೆಗೆ ಹೋಗ್ಬೇಕು ಅಂತ, ಹೋರಾಡಬೇಕು ಅಂತಲ್ಲ, ಆದ್ರೆ ನಾವು ಬೆಳೀತಾ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ಮಾರ್ಗ ಹಾಕೊಡ್ತೀವಿ. ನಾವು ಹೇಳ್ತಾರೆ, ನಮ್ಮ ರಿಫ್ರೆಶರ್ ಕೋರ್ಸ್ ಅಲ್ಲಿ ಹೇಳ್ತಿದ್ರು ಪ್ಲಸ್ ಮೈನಸ್ ಅಂತ. ಹೆಣ್ಮಕ್ಳು ಹುಟ್ಟಿದ್ರೆ ಮೈನಸ್, ಗಂಡು ಮಕ್ಳು ಹುಟ್ಟಿದ್ರೆ ಪ್ಲಸ್ ಅಂತಿದ್ರಂತೆ. ಅಂದ್ರೆ ಮೈನಸ್ ಹುಟ್ಟಿದಾಕ್ಷಣ ಎಲ್ಲ ಕಳ್ಕೊಳ್ಳೋದೇ ತಾನೆ. ಯಾವ್ದು ಓದಿಸಿದ್ರು ಏನ್ ಪ್ರಯೋಜನ? ಓದಿಸಿದ್ರು ಬೇರೆ ಮನೆಗೆ ಹೋಗ್ತಾರೆ, ಸಂಪಾದನೆ ಮಾಡಿದ್ರೆ ಬೇರೆ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಏನ್ ಬರುತ್ತೆ? ಅದೇ ಗಂಡು ಮಕ್ಳು ಓದಿಸಿದ್ರೆ ನಮ್ಮ ಮನೆಗೆ ಬರುತ್ತೆ, ನಮ್ಮನ್ನ ನೋಡ್ಕೊತಾನೆ, ವಯಸ್ಸಾದ್ಮೇಲೆ ನೋಡ್ಕೊತಾನೆ, ಭ್ರಮೆ ಅದು. ಅದ್ಗಳಲ್ಲಿ ಮಾತ್ರ ಹೆಣ್ಣಿನ ಸಬಲೀಕರಣದ ಬಗ್ಗೆ ಮಾತಾಡಿದ್ರೆ ಅದು ಹಾಗೆ ಉಳಿದು ಬಿಡುತ್ತೆ. ಅದು ನಿಜ ಜೀವನದಲ್ಲಿ ಕಾರ್ಯಗತ ಆಗಬೇಕು, ಕಾರ್ಯರೂಪಕ್ಕೆ ಬರಬೇಕು. ಆ ಕಾರ್ಯರೂಪಕ್ಕೆ ಬರಬೇಕು ಅಂತಂದ್ರೆ ನಾವು ನೀವು ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿಲ್ಲ ಅಂತಂದ್ರೆ ಖಂಡಿತ ಇದು ಸಾಧ್ಯ ಆಗದೆ ಇರುವಂತಹ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಹೆಣ್ಮಕ್ಳಿಗೆ ಇನ್ನೊಂದು ತೊಂದರೆ ಆಗ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾಗಳು. ಆ ಸೋಷಿಯಲ್ ಮೀಡಿಯಾಗಳು ಹೇಗೆ ಹೆಣ್ಣನ್ನ ಬಲಿಪಶು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿಗೆ ಒಂದು ವಿದ್ಯಾರ್ಥಿನಿ ಆ ಒಂದು ಸೋಷಿಯಲ್ ಮೀಡಿಯಾದಿಂದ ಅತ್ಯಾಚಾರಕ್ಕೆ ಒಳಗಾಗಿ ಅರ್ಧದಲ್ಲೇ ಓದ್ತಾ ಇದ್ದಂತ ಚೆನ್ನಾಗಿ ಹುಡುಗಿ ಅರ್ಧದಲ್ಲೇ ಬಿಟ್ಟು ಮನೆಯವರು ಕಾಲೇಜಿನ ಬಿಡಿಸಿ ಮನೆಗೆ ಹಾಕಿದ್ರು. ಅಂದ್ರೆ ಅರ್ಥ ನಂಬಿಕೆ. ಮಕ್ಕಳಿಗೆ ಗೊತ್ತಿರಲ್ಲ, ಎಲ್ಲರಿಗೂ ಮೊಬೈಲ್ ಕೊಡಿಸ್ಬಿಡ್ತೀವಿ, ಯಾರೋ ಫ್ರೆಂಡ್ ಆಗ್ತಾರೆ, ಫ್ರೆಂಡ್ ಆಗಬೇಕು, ನೀನು ಫ್ರೆಂಡ್ ಆದ್ಮೇಲೆ ನೀನು ನೋಡಬೇಕು ಅಂತಾರೆ, ಇನ್ನೊಂದು ಆಗ್ತಾರೆ. ಅದ್ರ ಬಗ್ಗೆ ಅರಿವಿರೋದಿಲ್ಲ, ನಾವ್ಯಾರು ಹೇಳ್ಕೊಡೋದಿಲ್ಲ. ಸೊ ಈ ಥರದ ಒಂದು ದುರ್ಘಟನೆಗಳೆಲ್ಲ ನಡೀತಾ ಹೋಗುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ದಯವಿಟ್ಟು ಮಹಿಳೆಯರ ಒಂದು ಈ ಸಮಸ್ಯೆಗಳ ಬಗ್ಗೆ ನಮ್ಮ ಲೇಖಕಿಯರು ಈಗ ಆಲ್ರೆಡಿ ಎಲ್ಲರೂ ಬೆಳಕು ಚೆಲ್ತಾ ಇದ್ದಾರೆ. ಸಾಹಿತ್ಯ ಕೃತಿಗಳಲ್ಲಿ ಮಾತ್ರ ಅಲ್ಲದೆ ನಿಜ ಬದುಕಿನಲ್ಲಿಯೂ ಕೂಡ ಇವೆಲ್ಲ ಆಚರಣೆಗೆ ಬರಬೇಕು.
ಒಂದು ಹೆಣ್ಣು ಕಷ್ಟಕ್ಕೆ ಸಿಲುಕಿದಾಗ ಅಥವಾ ಈ ಥರದ ಒಂದು ದೌರ್ಜನ್ಯಕ್ಕೆ ಒಳಗಾದಾಗ ನಾವೆಲ್ಲರೂ ಅವ್ರ ಜೊತೆ ನಿಲ್ಲಬೇಕು, ಕೈ ಜೋಡಿಸ್ಬೇಕು. ಹಾಗಿದ್ದಾಗ ಮಾತ್ರ ಹೆಣ್ಮಕ್ಳು ಮುಂದೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ವಿದ್ಯಾವಂತ ಮಹಿಳೆಯರು ಅಥವಾ ಒಂದು ವರ್ಗದ ಮಹಿಳೆಯರು ಮುಂದೆ ಹೋಗ್ತಾರೆ, ಉಳಿದವರೆಲ್ಲ ಎಲ್ಲಿದ್ರು ಅಲ್ಲೇ ಇರಬೇಕಾಗುತ್ತೆ. ಆ ಪರಿಸ್ಥಿತಿ ಬೇಡ ಅಂತ ಹೇಳ್ತಾ ಮುಖ್ಯವಾಗಿರುವಂಥವರು ನಂದಿನಿ ಜಯರಾಮ್ ಮೇಡಮ್ ಅವರು ಹೇಗೆ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಮಹಿಳೆಯ ಧನಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೃಷ್ಣರಾಜಪೇಟೆಯ ಹೆಮ್ಮೆ ಅಂತಲೇ ಹೇಳ್ಬೋದು. ಇವತ್ತು ಅವರು ರೈತರ ಧನಿಯಾಗಿದ್ದಾರೆ. ಹಾಗೆ ಅವರು ಹೇಗೆ ಬರಹವನ್ನು ಬರೆದಿದ್ದಾರೆ, ರೈತ ಮಹಿಳೆಯ ಪುಸ್ತಕವನ್ನು ಬರೆದಿದ್ದಾರೋ ಬದುಕನ್ನು ಕೂಡ ಅವರು ಅದೇ ರೀತಿಯಲ್ಲಿ ಕಟ್ಕೊಂಡು ಗ್ರಾಮೀಣ ಪ್ರದೇಶದಲ್ಲೇ ಇತರ ಮಹಿಳೆಯರಿಗೆ ಆದರ್ಶಪ್ರಾಯರಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಭಾ ಭವನದ ಕಟ್ಟಡವನ್ನು ಡಿಸೆಂಬರ್ 4ರಂದು ಲೋಕಾರ್ಪಣೆ ಮಾಡುವುದಾಗಿ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಭಾ ಭವನದ ಕಟ್ಟಡದ ಉದ್ಘಾಟನೆ ಸಮಾರಂಭವು ಡಿಸೆಂಬರ್ 4ರಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದ್ದು, ರಾಜ್ಯದ ಮುಖ್ಯಮಂತ್ರಿ ಅಭಿವೃದ್ಧಿಯ ಸರದಾರ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಲಿದ್ದಾರೆಂದು ಸಂಘದ ಅಧ್ಯಕ್ಷರಾದ ಕೆ ಪುರುಷೋತ್ತಮ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟಿಸಿದರೆ, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು ಗೊಬ್ಬರದ ಶಾಖೆಯನ್ನು ಉದ್ಘಾಟನೆ ಮಾಡುವರು. ರಾಜ್ಯದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಶಾಸಕರಾದ ಎಚ್ಟಿ ಮಂಜು ಸಹಕಾರ ಧ್ವಜಾರೋಹಣ ನೆರವೇರಿಸುವವರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಸಂಘದ ಮಾಜಿ ಅಧ್ಯಕ್ಷರನ್ನ ಸನ್ಮಾನಿಸಿದರೆ, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಸಂಘದ ಆಡಳಿತ ಮಂಡಳಿಯ ಸದಸ್ಯರನ್ನ ಸನ್ಮಾನಿಸುತ್ತಾರೆ. ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಜೋಗಿಗೌಡ ರೈತರಿಗೆ ಬೆಳೆ ಸಾಲ ವಿತರಿಸಿದರೆ, ಉಪಾಧ್ಯಕ್ಷರಾದ ಎಚ್ಕೆ ಅಶೋಕ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಚೆಕ್ ನೀಡುವರು. ಸಂಘದ ಅಧ್ಯಕ್ಷರಾದ ಕೆ ಪುರುಷೋತ್ತಮಾದ ನಾನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದೇನೆ ಎಂದು ತಿಳಿಸಿದ ಅವರು, ತಾಲೂಕಿನ ಸಹಕಾರಿ ಬಂಧುಗಳು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆಯಲಿರುವ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಪುರುಷೋತ್ತಮ್ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಶೋಭಾ ಬಸವರಾಜು, ಸಂಘದ ಸಿಇಒ ಬಿಎನ್ ಕಾಂತರಾಜು, ವೃತ್ತ ಮೇಲ್ವಿಚಾರಕರಾದ ಆದಿಲ್ ಪಾಷಾ, ರಾಘವೇಂದ್ರ, ಜಲೇಂದ್ರ, ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕೆಎಸ್ ಚಂದ್ರು, ಜವರೇಗೌಡ, ಚಕ್ರಪಾಣಿ ಕೆಎನ್, ಕಾಳೇಗೌಡ, ಚಂದ್ರಶೇಖರ್, ಸಿಜೆ ಮಂಜೇಗೌಡ, ಬಲರಾಮೇಗೌಡ, ರಾಜನಾಯಕ, ರಾಜಯ್ಯ ಹಾಗೂ ಕೆಆರ್ ರಘು ಉಪಸ್ಥಿತರಿದ್ದರು. 4/12/2024 ನಮ್ಮ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಕೆಎನ್ ಕೆಂಗೇಗೌಡರ ರೈತ ಸಹಕಾರ ಭವನವನ್ನು ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಸಹಕಾರ ಭವನವನ್ನು ಲೋಕಾರ್ಪಣೆ ಮಾಡ್ತಾರೆ. ಹಾಗೆ ನಮ್ಮ ಬ್ಯಾಂಕಿಂಗ್ ಶಾಖೆನ ಸನ್ಮಾನ್ಯ ನಮ್ಮ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣವ್ರು ಬಂದು ಉದ್ಘಾಟನೆ ಮಾಡ್ತಾರೆ. ಹಾಗೆ ವೇದಿಕೆ ಕಾರ್ಯಕ್ರಮನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ಧ್ವಜಾರೋಹಣನ ನಮ್ಮ ಕೆಆರ್ಪೇಟೆ ಶಾಸಕರಾದಂಥ ಎಚ್ ಡಿ ಮಂಜಣ್ಣವರು ನೆರವೇರಿಸ್ಕೊಡ್ತಾರೆ. ಕಾರ್ಯಕ್ರಮ ಅವತ್ತು 4/11/24 ಟಿಎಪಿಸಿಎಂಎಸ್ ಆವರಣದಲ್ಲಿ ಬಹಿರಂಗ ಸಭೆ ಇದೆ. ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಸಹಕಾರಿ ಬಂಧುಗಳು, ಸಾರ್ವಜನಿಕರು ಎಲ್ಲರೂ ದಯಮಾಡಿ ಅವತ್ತು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮ ಪತ್ರಿಕಾ ಮೂಲಕ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಕೋಟೆ ಚೆನ್ನಯ್ಯ ಬಿಲ್ಲವ ಸಮಾಜದ 2023-24ನೇ ಸಾಲಿನ ವಾರ್ಷಿಕೋತ್ಸವ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಗ್ರಾಮ ದೇವತೆ ಬನಶಂಕರಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.